ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸ್ಟಡಿ ರೈಡರ್. ಇವತ್ತಿನ ಕ್ಲಾಸಲ್ಲಿ ನಾವು ಏನು ನೋಡೋಣಪ್ಪ ಅಂದ್ರೆ ಇಂಟರ್ಪ್ರಿಟೇಷನ್ ಪ್ರಾಬ್ಲಮನ್ನು ನೋಡೋಣ. ವ್ಯಾಖ್ಯಾನ ಮಾಡುವಂಥ ಪ್ರಾಬ್ಲಮ್ ಕೂಡ ಅವರೇ ಕೊಟ್ಟಿರ್ತಾರೆ, ಅದರ ರಿಸಲ್ಟ್, ಅದರ ಆನ್ಸರ್ ಕೂಡ ಅವರೇ ಕೊಟ್ಟಿರ್ತಾರೆ. ಇಲ್ಲಿ ನಮ್ಮ ಕೆಲಸ ಏನಪ್ಪ ಅಂದ್ರೆ ಅವುಗಳನ್ನು ವ್ಯಾಖ್ಯಾನ ಮಾಡೋದು, ಇಂಟರ್ಪ್ರಿಟೇಷನ್ ಮಾಡೋದು. ಇಲ್ಲಿ ನೀವು ನೋಡ್ತಾ ಇದ್ದೀರಿ ಮಲ್ಟಿಪಲ್ ರಿಗ್ರೆಷನ್ ಮಾಡಲದ್ದು ಕ್ವಶನನ್ನು ಕೊಟ್ಟಿದ್ದಾರೆ, ಹಾಗೆ ಅದರದ್ದು ರಿಸಲ್ಟ್ಸ್ ಕೂಡ ಕೊಟ್ಟಿದ್ದಾರೆ. ಒಂದು ಸಲ ಕ್ವಶನನ್ನು ಓದ್ಕೊಂಡು ಬಿಡೋಣ. ಮಲ್ಟಿಪಲ್ ರಿಗ್ರೆಷನ್ ಮಾಡಲ್, ದ ಫಾಲೋವಿಂಗ್ ರಿಸಲ್ಟ್ಸ್ ಆರ್ ಆಬ್ಟೇನ್ಡ್. ಸಿ ಎಮ್ ಅಂತ ಕೊಟ್ಟಿದ್ದಾರೆ, ಚೈಲ್ಡ್ ಮಾರ್ಟಾಲಿಟಿ ರೇಟ್ 283.6416 ಅದ. ಹಾಗೆ ಮೈನಸ್ನಲ್ಲಿ ಕೊಟ್ಟಿದ್ದಾರೆ ಏನು, ಪರ್ ಕ್ಯಾಪಿಟಾ ಜಿ ಡಿ ಪಿ 0.0071. ಹಾಗೆ ಮೈನಸ್ನಲ್ಲಿ ಕೊಟ್ಟಿದ್ದಾರೆ ಎಫ್ ಎಲ್ ಆರ್ ಅಂದರೆ ಫೀಮೇಲ್ ಲಿಟ್ರಸಿ ರೇಟ್ -3.2312. ಹಾಗೆ ಇನ್ನೆರಡು ವ್ಯಾಲ್ಯೂಸ್ಗಳನ್ನು ಕೊಟ್ಟಿದ್ದಾರೆ, ಆರ್ ಸ್ಕ್ವೇರ್ 0.86 ಹಾಗೆ ಆರ್ ಬಾರ್ ಸ್ಕ್ವೇರ್ ಅಥವಾ ಅಡ್ಜಸ್ಟೆಡ್ ಆರ್ ಸ್ಕ್ವೇರನ್ನು ಕೊಟ್ಟಿದ್ದಾರೆ 0.65. ಇದನ್ನು ನಾವು ಏನು ಮಾಡಬೇಕು, ಇಂಟರ್ಪ್ರಿಟೇಷನ್ ಮಾಡಬೇಕು. ಮೊದಲೇದಾಗಿ ನಾವು ಇಂಟರ್ಪ್ರಿಟೇಷನ್ ಮಾಡೋಕ್ಕಿಂತ ಮೊದಲು ಕ್ವಶನ್ನಲ್ಲಿ ಮಲ್ಟಿಪಲ್ ರಿಗ್ರೆಷನ್ ಅಂತ ಕೊಟ್ಟಿದ್ದಾರೆ. ಸೊ ಮಲ್ಟಿಪಲ್ ರಿಗ್ರೆಷನ್ ಮಾಡಲ್ ಅಂತಂದರೆ ಅಲ್ಲಿ ಒಂದಕ್ಕಿಂತ ಹೆಚ್ಚಿನ ಇಂಡಿಪೆಂಡೆಂಟ್ ವೇರಿಯೇಬಲ್ಗಳಿರ್ತವೆ. ಅವು ಡಿಪೆಂಡೆಂಟ್ ವೇರಿಯೇಬಲ್ ಮೇಲೆ ಯಾವ ರೀತಿ ಇಂಪ್ಯಾಕ್ಟ್ ಮಾಡ್ತವೆ ಅನ್ನೋದನ್ನು ನಾವು ಕಂಡುಹಿಡಿಯೋದಾಗಿರ್ತದೆ. ಇಲ್ಲಿ ಅವರೇ ಕೊಟ್ಟಿರೋ ಹಾಗೆ ನಾವು ಮೊದಲನೇದಾಗಿ ನಮ್ಮ ಇಕ್ವೇಷನನ್ನು ಹಾಕೋಬೇಕು, ಮಾಡಲನ್ನು ಹಾಕೋಬೇಕು. ಏನು ಮಲ್ಟಿಪಲ್ ರಿಗ್ರೆಷನ್ ಮಾಡಲದ್ದು ಫಾರ್ಮುಲಾ ಅಥವಾ ಇಕ್ವೇಷನ್ ಏನಪ್ಪ ಅಂದ್ರೆ y β ನಾಟ್ ಪ್ಲಸ್ b1 x1 ಪ್ಲಸ್ b2 x2 ಪ್ಲಸ್ ಎರರ್ ಟರ್ಮ್ ಅಂತ ಈ ರೀತಿಯಾಗಿರ್ತದೆ. ಇಲ್ಲಿ ಡಿಪೆಂಡೆಂಟ್ ವೇರಿಯೇಬಲ್ ಯಾವುದು, ಇಂಡಿಪೆಂಡೆಂಟ್ ವೇರಿಯೇಬಲ್ ಯಾವುದು, ಅವುಗಳನ್ನು ನಾವು ಮಾಡಲಲ್ಲಿ ಹಾಕ್ಕೊಳ್ಬೇಕಾಗುತ್ತೆ. ಇಲ್ಲಿ ಚೈಲ್ಡ್ ಮಾರ್ಟಾಲಿಟಿ ರೇಟನ್ನು ಕೊಟ್ಟಿದ್ದಾರೆ, ಅವುಗಳಿಗೆ ಮೈನಸ್ನಲ್ಲಿ ಕೊಟ್ಟಿರ್ತಕ್ಕಂಥ ವ್ಯಾಲ್ಯೂಸ್ಗಳು ಏನಪ್ಪ ಅಂದರೆ PGDP ಅಂದರೆ ಪರ್ ಕ್ಯಾಪಿಟಾ GDP, ಹಾಗೆ FLR ಕೊಟ್ಟಿದ್ದಾರೆ, ಫೀಮೇಲ್ ಲಿಟ್ರಸಿ ರೇಟ್. ಈಸಿಯಾಗಿ ಅರ್ಥ ಮಾಡ್ಕೊಳ್ತಾತ್ತಂದರೆ ಚೈಲ್ಡ್ ಮಾರ್ಟಾಲಿಟಿ ರೇಟ್, ಶಿಶು ಮರಣ ದರ, ಇದು ಯಾವಗಳ ಮೇಲೆ ಡಿಪೆಂಡ್ ಆಗೈತೆ ಅಂತಂದ್ರೆ ಒಂದು ಫೀಮೇಲ್ ಲಿಟ್ರಸಿ ರೇಟ್, ಇನ್ನೊಂದು ಪರ್ ಕ್ಯಾಪಿಟಾ GDP ಡಾಲರ್ಸ್. ಶಿಶು ಮರಣ ದರ ಯಾವುದ್ರ ಮೇಲೆ ಡಿಪೆಂಡ್ ಆಗೈತೆ ಅಂತಂದರೆ ಆ ತಾಯಿಯ ಶೈಕ್ಷಣಿಕ ದರದ ಮೇಲೆ, ಹಾಗೆ ಅವಳ ತಲಾ ಆದಾಯದ ಮೇಲೆ ಡಿಪೆಂಡ್ ಆಗೈತಿ. ಹೆಂಗೆ ಅವಳ ತಲಾ ಆದಾಯ ಇನ್ಕ್ರೀಸ್ ಆಗ್ತಾ ಹೋಗ್ತದಲ್ಲ, ಹಾಗೆ ಚೈಲ್ಡ್ ಮಾರ್ಟಾಲಿಟಿ ರೇಟ್ ಕೂಡ ಕಡಿಮೆ ಆಗ್ತದೆ. ಯಾಕಂದ್ರೆ ಮೈನಸ್ನ ಕೊಟ್ಟಿರೋದ್ರಿಂದ ಒಬ್ಬ ತಾಯಿಯ ಇನ್ಕಮ್, ಅವಳ ಆದಾಯ ಹೆಚ್ಚಿಗೆ ಆಗ್ತಾ ಹೋದಂಗೆ ಅವಳಿಗೆ ಒಳ್ಳೆಯ ಹಾಸ್ಪಿಟಲ್ ಫೆಸಿಲಿಟಿಗಳು ಸಿಗ್ತಾವೆ, ಒಳ್ಳೆ ಹಾಸ್ಪಿಟಲ್ಗೆ ಹೋಗಿ ತೋರಿಸ್ಕೊಳ್ತಾಳೆ. ಆ ಸಮಯದಲ್ಲಿ ಏನಕ್ಕಂದ್ರೆ ಚೈಲ್ಡ್ ಮಾರ್ಟಾಲಿಟಿ ರೇಟ್ ಕಡಿಮೆ ಆಗ್ತೈತಿ. ಹಾಗೆ ಅವಳು ಶೈಕ್ಷಣಿಕವಾಗಿ ಮುಂದುವರೆದಿಲ್ಲಂದ್ರೆ, ಅವಳು ಸಾಕ್ಷರಸ್ಥಳು ಆಗಿದ್ದಳಂದ್ರೆ ಅವಳ ಚೈಲ್ಡ್ ಮಾರ್ಟಾಲಿಟಿ ರೇಟ್ ಕೂಡ ಕಡಿಮೆ ಆಗುತ್ತೆ. ಹೆಂಗಪ್ಪ ಅಂತಂದ್ರೆ ಅವಳು ಅರ್ಲಿ ಮ್ಯಾರೇಜಸ್ಗಳನ್ನು ಆಗಂಗಿಲ್ಲ. ಅರ್ಲಿ ಮ್ಯಾರೇಜ್ ಆಗಲಿಲ್ಲ ಅಂತಂತಂದ್ರೆ ಏನಾಗ್ತದಪ್ಪ ಅಂತಂದರೆ ಚೈಲ್ಡ್ ಮಾರ್ಟಾಲಿಟಿ ರೇಟ್ ಕೂಡ ಕಡಿಮೆ ಆಗ್ತದೆ. ಈ ರೀತಿಯಾಗಿ ನಾವು ಈ ಕ್ವಶನನ್ನು ಅರ್ಥ ಮಾಡ್ಕೊಂಡ್ವಿ. ಈಗ ಇದನ್ನು ಇಂಟರ್ಪ್ರಿಟೇಷನ್ ಮಾಡ್ಕೊತ ಹೋಗೋಣಂತ. ಮೊದಲೇದಾಗಿ ನೋಡಿರಿ, ಎಲ್ಲ ಇನ್ಫಾರ್ಮೇಷನ್ ಇಲ್ಲಿ ಕೊಟ್ಟಿದ್ದಾರೆ. ಚೈಲ್ಡ್ ಮಾರ್ಟಾಲಿಟಿ ರೇಟ್, ಪರ್ ಕ್ಯಾಪಿಟಾ GDP ಇನ್ ಡಾಲರ್ಸ್ ಕೊಟ್ಟಿದ್ದಾರೆ, ಫೀಮೇಲ್ ಲಿಟ್ರಸಿ ರೇಟ್ ಕೊಟ್ಟಿದ್ದಾರೆ, ವ್ಯಾಲ್ಯೂಸ್ಗಳನ್ನು ಕೊಟ್ಟಿದ್ದಾರೆ, ಅವುಗಳನ್ನು ನಾವು ನೋಡ್ಕೋಬೇಕು. ಬೀಟಾ ನಾಟ್ ಕೊಟ್ಟಿದ್ದಾರೆ, ಇದು ಇಂಟರ್ಸೆಪ್ಟ್ 283.6416. ಹಾಗೆ ಬೀಟಾ 1 ಕೊಟ್ಟಿದ್ದಾರೆ 0.0071, ಇದು ಮೈನಸ್ನಲ್ಲಿ ಕೊಟ್ಟಿದ್ದಾರೆ. ಎಫೆಕ್ಟ್ ಆಫ್ ಪರ್ ಕ್ಯಾಪಿಟಾ GDP, ಯಾವ ರೀತಿ ಪರ್ ಕ್ಯಾಪಿಟಾ GDP ಎಫೆಕ್ಟ್ ಮಾಡ್ತದೆ ಡಿಪೆಂಡೆಂಟ್ ವೇರಿಯೇಬಲ್ ಮೇಲೆ. ಹಾಗೆ ಇಂಡಿಪೆಂಡೆಂಟ್ ವೇರಿಯೇಬಲ್ ಇನ್ನೊಂದು ಯಾವುದು, ಫೀಮೇಲ್ ಲಿಟ್ರಸಿ ರೇಟ್, ಅದನ್ನು ಕೂಡ ಮೈನಸ್ನಲ್ಲಿ ಕೊಟ್ಟಿದ್ದಾರೆ, -3.2312 ಕೊಟ್ಟಿದ್ದಾರೆ. ಇದು ಯಾವ ರೀತಿಯಾಗಿ ಡಿಪೆಂಡೆಂಟ್ ವೇರಿಯೇಬಲ್ ಮೇಲೆ ಇಂಪ್ಯಾಕ್ಟ್ ಮಾಡ್ತೈತಿ ಅನ್ನೋದನ್ನು ನಾವು ತಿಳಿಸ್ಕೊಡ್ಬೇಕಾಗ್ತದೆ. ಮೊದಲಾಗಿ ನೋಡೋಣ ಇಂಟರ್ಪ್ರಿಟೇಷನ್ ಆಫ್ ರಿಗ್ರೆಷನ್ ಕೋಎಫಿಷಿಯಂಟ್. ಇಂಟರ್ಪ್ರಿಟೇಷನ್ ಫಾರ್ಮುಲಾ ಹಾಕ್ಕೊಂಡ್ವಿ, ಸೂತ್ರ ಹಾಕ್ಕೊಂಡ್ವಿ. ಆನಂತರ ಇಲ್ಲಿ ಚೈಲ್ಡ್ ಮಾರ್ಟಾಲಿಟಿ ರೇಟ್ ಕೂಡ ಗೊತ್ತದ ನಮ್ಗೆ, ಅದರ ರಿಸಲ್ಟ್ ಕೊಟ್ಟದ, ಪರ್ ಕ್ಯಾಪಿಟಾ GDP ಇನ್ಕಮ್ ಕೂಡ ಗೊತ್ತದ, ಹಾಗೆ ಫೀಮೇಲ್ ಲಿಟ್ರಸಿ ರೇಟ್ ಕೂಡ ಗೊತ್ತದ. ಮೊದಲೇದಾಗಿ ಕೊಟ್ಟಿರುವಂಥ ವ್ಯಾಲ್ಯೂ 283.6416, ಇದು ಇಂಟರ್ಸೆಪ್ಟ್ ಆಗಿರ್ತದೆ. ನಾವು ರಿಗ್ರೆಷನ್ ಮಾಡಲಲ್ಲಿ ಇಂಟರ್ಸೆಪ್ಟ್ ಅಂತಂದ ಏನು ನೋಡ್ತೀವಪ್ಪ ಅಂತಂದರೆ, ಇಂಡಿಪೆಂಡೆಂಟ್ ವೇರಿಯೇಬಲ್ ಎರಡೂ 0 ಆದಾಗ ನಮ್ಮ ಡಿಪೆಂಡೆಂಟ್ ವೇರಿಯೇಬಲ್ ಎಷ್ಟು ಇರ್ತೈತಿ ಅನ್ನೋದು ಏನಪ್ಪ ಅಂದ್ರೆ ಇಂಟರ್ಸೆಪ್ಟ್ ಆಗಿರ್ತದೆ. ಇಲ್ಲಿ ಇಂಟರ್ಸೆಪ್ಟ್ ಏನೈತಿ 283.6416 ಅಂದರೆ ದ ಇಂಟರ್ಸೆಪ್ಟ್ represent the estimated child mortality rate when both PGDP and FLR are 0. FLR ಮತ್ತು ಪರ್ ಕ್ಯಾಪಿಟಾ GDP ಎರಡೂ 0 ಆದಾಗ ನಮ್ಮ ಚೈಲ್ಡ್ ಮಾರ್ಟಾಲಿಟಿ ರೇಟ್ ಎಷ್ಟಿರ್ತದೆ. ಇವೆರಡೂ ಇಂಪ್ಯಾಕ್ಟ್ ಮಾಡಲಿಲ್ಲ ಅಂತಂದ್ರೂ ನಮ್ಮದು
ಚೈಲ್ಡ್ ಮಾರ್ಟಾಲಿಟಿ ರೇಟ್ ಇಷ್ಟು ಇರ್ತದ ಅಂಥೇಳಿ ನಾವು ತಿಳಿಸ್ಕೊಡ್ಬೇಕಾಗೈತಿ. ಇಲ್ಲಿ ಇಂಟರ್ಸೆಪ್ಟ್ ಅಂತಂದರೆ ಎರಡು ಇಂಡಿಪೆಂಡೆಂಟ್ ವೇರಿಯೇಬಲ್ಗಳು 0 ಇದ್ದಾಗ ನಮ್ಮ ಡಿಪೆಂಡೆಂಟ್ ವೇರಿಯೇಬಲ್ ಎಷ್ಟಿತ್ತು. ಸೊ ಇಲ್ಲಿ ಇಂಟರ್ಪ್ರಿಟ್ ಏನು ಮಾಡುತ್ತೀವಿ ಅಂತಂದರೆ ದ ಇಂಟರ್ಸೆಪ್ಟ್ ರಿಪ್ರೆಸೆಂಟ್ಸ್ ದ ಎಸ್ಟಿಮೇಟೆಡ್ ಚೈಲ್ಡ್ ಮಾರ್ಟಾಲಿಟಿ ರೇಟ್ ವೆನ್ ಬೋತ್ PGDP ಆ್ಯಂಡ್ FLR ಆರ್ 0. ಇದು ಒಂದು ಬೀಟಾ ನಾಟ್ ನಮ್ಮದು ಇಲ್ಲಿ ಮುಗ್ತಿದೆ. ನೆಕ್ಸ್ಟ್ ವ್ಯಾಲ್ಯೂ ಯಾವಪ್ಪ ಅಂದ್ರೆ -0.0071. ಇದು ಬೀಟಾ 1 ಎಫೆಕ್ಟ್ ಆಫ್ ಪರ್ ಕ್ಯಾಪಿಟಾ GDP. ಸೊ ಇಲ್ಲಿ ನಾವು ಮೈನಸ್ನಲ್ಲಿ ಕೊಟ್ಟಿರೋದ್ರಿಂದ ನಮ್ಮ ಪರ್ ಕ್ಯಾಪಿಟಾ GDP ಇನ್ಕ್ರೀಸ್ ಆತಂದರೆ ನಮ್ಮ ಚೈಲ್ಡ್ ಮಾರ್ಟಾಲಿಟಿ ರೇಟ್ ಡಿಕ್ರೀಸ್ ಆಗ್ತದೆ. ಯಾವ ಪ್ರಮಾಣದಲ್ಲಿ ಇನ್ಕ್ರೀಸ್ ಆದಾಗ ಯಾವ ಪ್ರಮಾಣದಲ್ಲಿ ಡಿಕ್ರೀಸ್ ಆಗ್ತದೆ ಅನ್ನೋದನ್ನು ನಾವು ಇಂಟರ್ಪ್ರೇಟ್ ಮಾಡಬೇಕು, ವ್ಯಾಖ್ಯಾನ ಮಾಡಬೇಕು. ನೋಡೋಣ, ಇಲ್ಲಿ ಮಾಡ್ತಾ ಇದ್ದೀವಿ. $1 ಇನ್ಕ್ರೀಸ್ ಇನ್ ಪರ್ ಕ್ಯಾಪಿಟಾ GDP ಈಸ್ ಅಸೋಸಿಯೇಟೆಡ್ ವಿತ್ 0.0071 ಯೂನಿಟ್ ಡಿಕ್ರೀಸ್ ಇನ್ ಚೈಲ್ಡ್ ಮಾರ್ಟಾಲಿಟಿ ರೇಟ್. ಅಂದರೆ $1 ಇನ್ಕ್ರೀಸ್ ಆತಂತಂದರೆ 0.0071 ಡಿಕ್ರೀಸ್ ಆಗ್ತದೆ. ಹೇಗೆ ಅವಳ ಆದಾಯ ಇನ್ಕ್ರೀಸ್ ಆತಂತಂದರೆ ಶಿಶು ಮರಣ ದರನೂ ಕಡಿಮೆ ಆಗ್ತದೆ. ಹೆಂಗಂದ್ರೆ ಅವಳಿಗೆ ಹೊಸ ಅಂತ ಚಲೋ ಹಾಸ್ಪಿಟಲ್ ಫೆಸಿಲಿಟೀಸ್ ಇರ್ತದೆ. ಅವಳು ರೊಕ್ಕ ಖರ್ಚು ಮಾಡಿ ಹಾಸ್ಪಿಟಲಲ್ಲಿ ಟ್ರೀಟ್ಮೆಂಟ್ ತೊಗೊತಾಳೆ. ಸೊ ಅವಳು ಹುಟ್ಟುವ ಮಗು ಕೂಡ ಸಾಯುವ ಪ್ರಮಾಣ ಕಡಿಮೆ ಆಗ್ತದೆ. ಇದನ್ನು ನಾವು ಇಲ್ಲಿ ಹೇಳಬೇಕಾಗ್ತೈತಿ. ಏನು 1 ಯೂನಿಟ್ ಇನ್ಕ್ರೀಸ್ ಆತಂದರೆ ಪರ್ ಕ್ಯಾಪಿಟಲ್ GDP ಚೈಲ್ಡ್ ಮಾರ್ಟಾಲಿಟಿ ರೇಟ್ ಕೂಡ ಡಿಕ್ರೀಸ್ ಆಗುತ್ತೆ. ಓಕೆ, ಇಲ್ಲಿ ಫೀಮೇಲ್ ಲಿಟ್ರಸಿ ರೇಟನ್ನು ಕಾನ್ಸ್ಟೆಂಟಾಗಿ ಕನ್ಸಿಡರ್ ಮಾಡಿರ್ತೀವಿ, ಅದನ್ನು ಸ್ಥಿರವಾಗಿ ಇಟ್ಕೊಂಡಿರ್ತೀವಿ. ನೆಕ್ಸ್ಟ್ ಇನ್ನೊಂದು ಇಂಟರ್ಪ್ರಿಟೇಷನ್ ಏನಪ್ಪ ಅಂತಂದರೆ ಬೀಟಾ 2 ಕೂಡ ಮೈನಸ್ನಲ್ಲೇ ಕೊಟ್ಟಿರ್ತಾರೆ. -3.2312 ಎಫೆಕ್ಟ್ ಆಫ್ ಫೀಮೇಲ್ ಲಿಟ್ರಸಿ ರೇಟ್. ಇಲ್ಲಿ ಫೀಮೇಲ್ ಲಿಟ್ರಸಿ ರೇಟ್ ಡಿಪೆಂಡೆಂಟ್ ವೇರಿಯೇಬಲ್ ಆದಂತಹ ಚೈಲ್ಡ್ ಮಾರ್ಟಾಲಿಟಿ ರೇಟ್ ಮೇಲೆ ಯಾವ ರೀತಿಯಾಗಿ ಇಂಪ್ಯಾಕ್ಟ್ ಮಾಡ್ತದೆ ಅನ್ನೋದನ್ನು ನಾವು ತಿಳ್ಕೊಬೇಕು. ಮೈನಸ್ನಲ್ಲಿ ಕೊಟ್ಟಿರೋದ್ರಿಂದ ಇದು ಕೂಡ ನೆಗೆಟಿವ್ನಲ್ಲಿ ಇಂಪ್ಯಾಕ್ಟ್ ಮಾಡ್ತದೆ. ಅಂದರೆ ನಮ್ಮ ಫೀಮೇಲ್ ಲಿಟ್ರಸಿ ರೇಟ್ ಇನ್ಕ್ರೀಸ್ ಆಗ್ತಾ ಹೋದಂಗೆ ಒಬ್ಬ ತಾಯಿಯ ಶೈಕ್ಷಣಿಕ ದರ ಇನ್ಕ್ರೀಸ್ ಆಗ್ತಾ ಹೋದಂಗೆ ಅವಳಿಗೆ ಹುಟ್ಟತಕ್ಕಂಥ ಮಗುಗಳ ಸಾಯುವ ಪ್ರಮಾಣ ಅಂದರೆ ಶಿಶು ಮರಣ ದರ ಕಡಿಮೆ ಆಗ್ತದೆ. ಇದನ್ನು ನಾವು ಇಂಟರ್ಪ್ರೇಟ್ ಮಾಡಬೇಕು. ಏನು ಒಂದು ಭಾಗ ಅಥವಾ 1% ಪಾಯಿಂಟ್ ಇನ್ಕ್ರೀಸ್ ಇನ್ ಫೀಮೇಲ್ ಲಿಟ್ರಸಿ ರೇಟ್ ಲೀಡ್ಸ್ ಟು 3.2312 ಯೂನಿಟ್ಸ್ ಡಿಕ್ರೀಸ್ ಇನ್ ಚೈಲ್ಡ್ ಮಾರ್ಟಾಲಿಟಿ ರೇಟ್. ಒಂದು ಪ್ರಮಾಣ ತಾಯಿಯ ಶೈಕ್ಷಣಿಕ ದರದಲ್ಲಿ ಇನ್ಕ್ರೀಸ್ ಆಗ್ತಾ ಹೋದಾಗೆ ಅವಳಿಗೆ ಹುಟ್ಟತಕ್ಕಂಥ ಮಗುಗಳ ಶಿಶು ಮರಣ ದರ ಪ್ರಮಾಣ 3.2312 ಯೂನಿಟ್ಸ್ ಕಡಿಮೆ ಆಗ್ತದೆ. ಇದನ್ನು ನಾವು ವ್ಯಾಖ್ಯಾನ ಮಾಡಬೇಕು. ಇಲ್ಲಿ PGDP ಅಂದರೆ ಪರ್ ಕ್ಯಾಪಿಟಾ GDPನ ಕಾನ್ಸ್ಟೆಂಟಾಗಿ ಸ್ಥಿರವಾಗಿ ಇಟ್ಕೊಂಡಿರ್ತೇವೆ. ನೆಕ್ಸ್ಟ್ 2 ವ್ಯಾಲ್ಯೂಸ್ಗಳನ್ನು ಕೊಟ್ಟಿದ್ದಾರೆ. ಒಂದು R², ಇನ್ನೊಂದು R². R² ಅಂತೂ ಕರಿಬೋದು ಇದನ್ನು, ಅಥವಾ ಅಡ್ಜಸ್ಟೆಡ್ R² ಅಂತೂ ಕರಿಬೋದು. R² ಎಷ್ಟು ಕೊಟ್ಟಿದ್ದಾರೆ? 0.86. ಅಡ್ಜಸ್ಟೆಡ್ R² ಎಷ್ಟು ಕೊಟ್ಟಿದ್ದಾರೆ? 0.65 ಅವ್ರ ವ್ಯಾಲ್ಯೂಸ್ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ರಿ, R² ಅಂತಂದ್ರೆ ಏನು ಹೇಳ್ತದಪ್ಪ, ಅದು ಇಂಡಿಪೆಂಡೆಂಟ್ ವೇರಿಯೇಬಲ್ಗಳು ಡಿಪೆಂಡೆಂಟ್ ವೇರಿಯೇಬಲ್ನ ಎಷ್ಟು ಪ್ರಮಾಣದಲ್ಲಿ ಎಕ್ಸ್ಪ್ಲೇನ್ ಮಾಡ್ತವೆ. ಈ ಎರಡು ಇಂಡಿಪೆಂಡೆಂಟ್ ವೇರಿಯೇಬಲ್ಗಳು ಏನಿದ್ವಲ್ಲ, ಚೈಲ್ಡ್ ಮಾರ್ಟಾಲಿಟಿ ರೇಟನ್ನು ಎಷ್ಟು ಪ್ರಮಾಣದಲ್ಲಿ ಎಕ್ಸ್ಪ್ಲೇನ್ ಮಾಡ್ತವೆ. ಒಂದು ಪರ್ ಕ್ಯಾಪಿಟಲ್ GDP ಇನ್ಕಮ್, ಇನ್ನೊಂದು ಫೀಮೇಲ್ ಲಿಟ್ರಸಿ ರೇಟ್. ಇವೆರಡೂ ಕೂಡಿಸಿ ನಮ್ಮ ಡಿಪೆಂಡೆಂಟ್ ವೇರಿಯೇಬಲ್ ಆದಂತಹ ಚೈಲ್ಡ್ ಮಾರ್ಟಾಲಿಟಿ ರೇಟನ್ನು ಯಾವ ಪ್ರಮಾಣದಲ್ಲಿ ಎಕ್ಸ್ಪ್ಲೇನ್ ಮಾಡ್ತವೆ. ಇದನ್ನು ತಿಳಿಸ್ಕೊಡೋದು ಏನಪ್ಪ ಅಂತಂದ್ರೆ R². ಇದೇ ರೀತಿ R² ಕೂಡ ಇದನ್ನೇ ತಿಳಿಸ್ಕೊಡ್ತದೆ. ಆದರೆ ಇಲ್ಲೇನಾಗಿರ್ತಪ್ಪ ಅಂದ್ರೆ ಓವರ್ಲ್ಯಾಪಿಂಗ್ ಆಗಿರ್ತಾವಲ್ಲ, ಓವರ್ಲ್ಯಾಪಿಂಗನ್ನು ಕಡಿಮೆ ಮಾಡ್ತದೆ. ಕಡೆದ ಹಾಕಿ ಓವರ್ಲ್ಯಾಪಿಂಗ್ ಅಂದ್ರೆ ಏನು? 2 ಇಂಡಿಪೆಂಡೆಂಟ್ ವೇರಿಯೇಬಲ್ಗಳು ಇರ್ತಾವಲ್ಲ, ಅವು ಎರಡಕ್ಕೂ ಒಂದಕ್ಕೊಂದು ಸಂಬಂಧ ಹೊಂದಿರ್ತವೆ. ಇಲ್ಲಿ ನಾವು ಕಾನ್ಸ್ಟೆಂಟಾಗಿ ಕನ್ಸಿಡರ್ ಮಾಡಿ ನಾವು ಇಂಟರ್ಪ್ರೇಟ್ ಮಾಡಿದ್ವಿ, ಆದರೆ ಅವುಗಳ ನಡುವೆ ಕೂಡ ಸಂಬಂಧ ಇರ್ತದೆ. ಆ ಸಂಬಂಧವನ್ನು ಕಡಿತಗೊಳಿಸಿ ನಾವು ಇಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕಾಗ್ತದೆ. R² ಮತ್ತು R² ನಾವು ತಿಳ್ಕೊಂಡ್ವಿ. ಈಗ ಇಂಟರ್ಪ್ರಿಟೇಷನ್ಗೆ ಹೋಗೋಣಂತ. ಇಂಟರ್ಪ್ರಿಟೇಷನ್ಗೆ ಹೋಗೋಕ್ಕಿಂತ ಮುಂಚೆ ನೋಡಿರಲಿ, ವ್ಯಾಲ್ಯೂಸ್ ಕೊಟ್ಟಿದ್ದಾರೆ. R² ಅಂತಂದರೆ 0.86 ಅಂತ ಕೊಟ್ಟಿದ್ದಾರೆ. ಅಂದರೆ ಮೀನ್ಸ್ 86% 2 ಇಂಡಿಪೆಂಡೆಂಟ್ ವೇರಿಯೇಬಲ್ಗಳು ನಮ್ಮ ಡಿಪೆಂಡೆಂಟ್ ವೇರಿಯೇಬಲನ್ನು ಎಕ್ಸ್ಪ್ಲೇನ್ ಮಾಡ್ತವೆ. 0.86 ಮೀನ್ಸ್ 86% ಆಫ್ ವೇರಿಯೇಷನ್ ಇನ್ ಚೈಲ್ಡ್ ಮಾರ್ಟಾಲಿಟಿ ಈಸ್ ಎಕ್ಸ್ಪ್ಲೇನ್ಡ್ ಬೈ ಪರ್ ಕ್ಯಾಪಿಟಲ್ GDP ಆ್ಯಂಡ್ ಫೀಮೇಲ್ ಲಿಟ್ರಸಿ ರೇಟ್.
ಪರ್ ಕ್ಯಾಪಿಟಲ್ GDP ಮತ್ತು ಫಿಮೇಲ್ ಲಿಟ್ರಸಿ ರೇಟ್ಗಳು 86% ನಮ್ಮ ಡಿಪೆಂಡೆಂಟ್ ವೇರಿಯಬಲ್ ಆದಂತಹ ಚೈಲ್ಡ್ ಮಾರ್ಟಾಲಿಟಿ ರೇಟನ್ನು ಎಕ್ಸ್ಪ್ಲೇನ್ ಮಾಡ್ತವೆ. ಅದೇ ರೀತಿ ಅಡ್ಜಸ್ಟೆಡ್ R² ಆರ್ R² ಇದು 0.65 ಅದ. ಇಲ್ಲಿ 0.86ಕ್ಕಿಂತನೂ ಕಡಿಮೆ ಅದ. ಯಾಕಂದರೆ ಓವರ್ಲ್ಯಾಪಿಂಗನ್ನು ಕನ್ಸಿಡರ್ ಮಾಡಿಲ್ಲ, ಇಲ್ಲಿ ತೆಗೆದು ಹಾಕಿದ್ದಾರೆ. ನೋಡಿಲಿ 0.65 ಮೀನ್ಸ್ ಆಫ್ಟರ್ ಅಡ್ಜಸ್ಟಿಂಗ್ ಫಾರ್ ದ ನಂಬರ್ ಆಫ್ ಪ್ರಿಡಿಕ್ಟರ್ಸ್, ಓವರ್ಲ್ಯಾಪಿಂಗ್ ತೆಗೆದುಹಾಕಿ 65% ಆಫ್ ದ ಚೈಲ್ಡ್ ಮಾರ್ಟಾಲಿಟಿ ವೇರಿಯೇಷನ್ ಈಸ್ ಎಕ್ಸ್ಪ್ಲೈನ್ಡ್ ಬೈ ದ ಮಾಡೆಲ್. ಇಂಡಿಪೆಂಡೆಂಟ್ ವೇರಿಯಬಲ್ಗಳು ಏನಿದ್ವಲ್ಲ ಅವುಗಳು 65% ನಮ್ಮ ಡಿಪೆಂಡೆಂಟ್ ವೇರಿಯೇಬಲನ್ನು ಎಕ್ಸ್ಪ್ಲೇನ್ ಮಾಡ್ತವೆ. ಎಲ್ಲವನ್ನು ತಿಳ್ಕೊಂಡ್ರಿ ನಿಮಗೆ. ಒಂದನೇದು ಇಂಟರ್ಸೆಪ್ಟು, ಆನಂತರ β1, ಆನಂತರ β2, ಆನಂತರ R², ಆನಂತರ R². ಇದನ್ನು ಈಸಿಯಾಗಿ ವ್ಯಾಖ್ಯಾನ ಮಾಡಿಬಿಡಬೇಕು. ಸೊ ಇದು ಇವತ್ತಿನ ಕ್ಲಾಸ್ ಆಗಿತ್ತು. ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.